ಹಲೋ ನಮಸ್ಕಾರ, ನನ್ನ ಕರಾವಳಿ ಕುಟುಂಬಕ್ಕೆ ಇವತ್ತು ನಾನು ಮಾಡ್ತಿರೋದು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್. ಅದಕ್ಕೂ ಮೊದಲು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದನ್ನು ಈಸಿಯಾಗಿ ನಾನು ವಿತೌಟ್ ಶುಗರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಅದಕ್ಕೂ ಮೊದಲು ಇದರ ಉಪಯೋಗ ಏನಂದ್ರೆ, ಇದರ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತದೆ, ಹಾಗೂ ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತದೆ, ಮತ್ತು ಹೈ ಎನರ್ಜಿ ಇರೋದ್ರಿಂದ ಯಾರು ವೇಟ್ ಲಾಸ್ ಜರ್ನಿಲಿ ಇರ್ತಾರೋ ಅದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಡೈಲಿ ಒಂದಷ್ಟು ಕುಡಿತಾ ಬರೋದ್ರಿಂದ ನಿಮ್ಮ ಇಮ್ಯುನಿಟಿ ಲೆವೆಲ್ ನ ಬೂಸ್ಟ್ ಮಾಡುತ್ತೆ. ಸೊ ಹಾಗೆ ಮಸ್ಕ್ ಮೆಲನ್ ನಲ್ಲಿ ಎ ಅಂಡ್ ಸಿ ವಿಟಮಿನ್ ಇರೋದ್ರಿಂದ ಇದು ಕಣ್ಣಿಗೆ ಅತ್ಯುತ್ತಮ ಆಹಾರ ಅಂತ ಹೇಳ್ಬೋದು. ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ. ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನೀವು ಡೈಲಿ ಒಂದು ಗ್ಲಾಸ್ ಕುಡಿತಾ ಬರಬೇಕು. ಅದು ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರೋದು ನಾನು ಇದನ್ನ ಹೇಗೆ ಸಿಪ್ಪೆನ ಕಟ್ ಮಾಡಿಬಿಟ್ಟು ಮತ್ತೆ ಬೀಜನ ತೆಗೆದ್ಬಿಟ್ಟು ಹೇಗೆ ಕಟ್ ಮಾಡಿದೀನಿ ಅಂತ. ಸೊ ಅದೇ ತರ ಕಟ್ ಮಾಡ್ಕೊಂಡು ಈಗ ಇದನ್ನ ನೀವು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿ, ಅಂದ್ರೆ ಮಿಕ್ಸಿ ಜಾರ್ಗೆ. ನೀವು ಮಿಕ್ಸಿಲೂ ಮಾಡ್ಕೋಬಹುದು. ಇದನ್ನ ನಾನು ಮಿಕ್ಸಿ ಜ್ಯೂಸ್ ಮೇಕರ್ ನ ತಗೊಂಡಿದ್ದೀನಿ. ಇದ್ರಲ್ಲಿ ಮಾಡೋದ್ರಿಂದ ನೀವು ಏನೇ ಜ್ಯೂಸ್ ನ ಸೋತ್ಸೋ ಅವಶ್ಯಕತೆ ಇರಲ್ಲ. ಸೊ ನೀವು ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ಸೋತ್ಕೊಳ್ಬೇಕಾಗತ್ತೆ, ಅಂದ್ರೆ ಜಾಡ್ರಿ ಏನಾರು ಇಟ್ಕೊಂಡು ಅದು ಮಿಕ್ಸಿ ಜ್ಯೂಸ್ ಆದ ನಂತರ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ನೀವು ಜ್ಯೂಸ್ ನ ಕುಡಿಬಹುದು. ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಇಲಾಚಿ ಪೌಡರ್ ಸಹ ಆಡ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್ ಸಹ ಆಡ್ ಮಾಡಿದ್ದೀನಿ. ನೋಡಿ, ಬಾದಾಮ್ ಪೌಡರ್ ಇಲಾಚಿ ಪೌಡರ್ ಆಡ್ ಮಾಡೋದ್ರಿಂದ ಅದ್ರ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇದಕ್ಕೆ ನೀವು ಅಬ್ಸರ್ವ್ ಮಾಡೋದು, ನಾನು ಸಕ್ಕರೆನ ಯೂಸ್ ಮಾಡ್ತಿಲ್ಲ, ಬೆಲ್ಲನ ಯೂಸ್ ಮಾಡ್ತೀನಿ. ಸೊ ಇದನ್ನೇನಂದ್ರೆ ಸಕ್ಕರೆಗಿಂತ ಬೆಲ್ಲ ತುಂಬಾ ಬೆಟರ್ ಅಂತ ಹೇಳ್ಬೋದು. ಆದ್ರಿಂದ ನೀವು ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಜ್ಯೂಸ್ ನ ಮಾಡಕ್ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ನಾನು ಒಂದು 1/2 ಕಪ್ ಆಗೋಷ್ಟು ಮಿಲ್ಕ್ ನ ಆಡ್ ಮಾಡ್ತೀನಿ. ಮಿಲ್ಕ್ ಪ್ರಮಾಣ ಮೀಡಿಯಂ ಇದರಲ್ಲಿ ಆಡ್ ಮಾಡಿ, ಜಾಸ್ತಿ ಆಡ್ ಮಾಡಕ್ ಹೋಗಬೇಡಿ. ಜಾಸ್ತಿ ಆಡ್ ಮಾಡಿರುತ್ತೆ ಅದು ಜ್ಯೂಸ್ ಥಿಕ್ನೆಸ್ ಕಳ್ಕೊಬಿಡುತ್ತೆ. ಸೊ ಇವಾಗ ನಾವು ಇದನ್ನ ಮಿಕ್ಸಿನ ಹಾಕ್ಬಿಟ್ಟು ಇದನ್ನ ಫುಲ್ ಗ್ರೈಂಡ್ ಮಾಡೋಣ. ನೋಡಿ, ಈ ತರ ಚೆನ್ನಾಗಿ ಮಾಡಿ ಗ್ರೈಂಡ್ ಮಾಡ್ಬಿಟ್ಟು ಅದು ಜ್ಯೂಸ್ ನೀವು ಈ ತರ ಗ್ರೈಂಡ್ ಮಾಡೋದ್ರಿಂದ ನಿಮ್ಗೆ ಇದನ್ನೇ ಬೇಡ, ಏನಂದ್ರೆ ಜಾಸ್ತಿವಲ್ಲ ನಾವು, ಅದು ಅವಶ್ಯಕತೆನೇ ಇರಲ್ಲ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಿ ಡೈರೆಕ್ಟ್ ಆಗಿ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಕುಡಿಬಹುದು. ಸೊ ಇವಾಗ ನೋಡಿ, ನಾನು ಇದನ್ನ ಒಂದು ಜ್ಯೂಸ್ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ತರ ಟ್ರಾನ್ಸ್ಫರ್ ಮಾಡಿ ಈಗ ಇದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಓವರ್ ನೈಟ್ ನಾವು ಏನು ಸೋಕ್ ಮಾಡಿರ್ತೀವಲ್ಲ ಸಬ್ಜಾ ಸೀಡ್ಸ್ ನ, ಇದು 1 ಅವರ್ ಇದ್ರೂ ಸಾಕು ಸೋಕ್ ಆಗಕ್ಕೆ. ಇದನ್ನ ಹಾಕೋತಾ ಇದ್ದೀನಿ. ಸೊ ಈ ಸಬ್ಜಾ ಸೀಡ್ಸ್ ನ ಈ ತರ ಹಾಕ್ಬಿಟ್ಟು ಈಗ ಇದ್ರ ಮೇಲೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದ್ರು ಡಿಸೈನ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಡ್ರೈ ಫ್ರೂಟ್ಸ್ 1-4 ಅಷ್ಟೇ ಆಡ್ ಮಾಡಬಹುದು. ಅದು ಇನ್ನೂ ಚೆನ್ನಾಗಿ ಬರುತ್ತೆ ಕುಡಿಯಕ್ಕೆ. ಸೈಡ್ ಅಲ್ಲಿ ಸಿಗ್ತಾ ಇರೋದ್ರಿಂದ ತುಂಬಾ ಕ್ರಂಚಿನೂ ಆಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ. ಸೊ ನೀವು ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೋಬಹುದು. ಇದೇ ತರ ನೀವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇದು ನಿಮ್ದು ಇಮ್ಯುನಿಟಿ ಬೂಸ್ಟ್ ನ ಹೆಚ್ಚು ಮಾಡುತ್ತದೆ. ಇದರ ಪೋಲಿಕ್ ಆಮ್ಲ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿ ಇರೋ ಮಹಿಳೆಯರಿಗೆ ತುಂಬಾ ಉಪಯುಕ್ತ ಜ್ಯೂಸ್ ಅಂತ ಹೇಳ್ಬೋದು.